ನಮಸ್ಕಾರ ಸ್ನೇಹಿತರೆ, ರಾಜಗುರುಜಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಆದಾಯ ಪ್ರಮಾಣ ಪತ್ರ ಅಥವಾ ಇನ್ಕಮ್ ಸರ್ಟಿಫಿಕೇಟ್ಗೆ ಯಾವ ತರ ಅರ್ಜಿಯನ್ನ ಹಾಕಬಹುದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಗಳು ರಿಕ್ವೈರ್ಡ್ ಇದೆ, ನೀಡ್ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲು ಫಸ್ಟ್ ನಮಗೆ ಆಧಾರ್ ಕಾರ್ಡ್ ಬೇಕು, ಮತ್ತೆ ರೇಷನ್ ಕಾರ್ಡ್ ಬೇಕು. ಒಂದ್ ವೇಳೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಆಧಾರ್ ಕಾರ್ಡ್ ಮುಖಾಂತರ ಮಾಡಬಹುದು. ಮತ್ತೆ ಈ ತರ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಬೇಕಾಗುತ್ತೆ. ನಿಮ್ಮ ಹತ್ರ ಒಂದ್ ವೇಳೆ ಇಲ್ಲ ಅಂತಂದ್ರೆ ನಿಮಗೆ ಕೊಟ್ಟಿರ್ತೀನಿ ಕೆಳಗಡೆ, ಅದರಿಂದ ನೀವು ನಿಮ್ಮ ಡಿಸ್ಟಿಕ್ ಮತ್ತೆ ತಾಲೂಕನ್ನ ಹಾಕೊಂಡು ಈ ಒಂದು ಫಾರ್ಮ್ ಅನ್ನ ಫಿಲ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತೆ ಒಂದ್ ವೇಳೆ ಸ್ಕೂಲ್ ಸರ್ಟಿಫಿಕೇಟ್ ಇದ್ರೆ ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಕೂಡ ಪರವಾಗಿಲ್ಲ, ನಡೆಯುತ್ತೆ. ಸೊ ಈ ಮೂರ್ ಇದ್ರೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಅಥವಾ ಇನ್ಕಮ್ ಸರ್ಟಿಫಿಕೇಟ್ಗೆ ಅರ್ಜಿಯನ್ನ ಹಾಕಬಹುದು. ಸೊ ಬನ್ನಿ, ನಿಮ್ಗೆ ಯಾವ ತರ ಅಪ್ಲೈ ಮಾಡಬೇಕು ಅಂತ ನಿಮ್ಗೆ ಕಂಪ್ಯೂಟರ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಮೊದಲು ನೀವು ಯಾವ್ದಾದ್ರು ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಭೂಮಿ RTC ಲಾಗಿನ್ ಅಂತ ನೀವು ಸರ್ಚ್ ಮಾಡಿದ್ರೆ ಮೊದಲನೇ ಲಿಂಕ್ ಆ ಒಂದು ಭೂಮಿ ಆನ್ಲೈನ್ ಪೋರ್ಟಲ್ ಆಗಿರುತ್ತೆ. ಸೊ ನಿಮ್ಮ ಹತ್ರ ಭೂಮಿ ಆನ್ಲೈನ್ ಅಕೌಂಟ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನಾಡ ಕಚೇರಿ ಅಂತ ನೀವು ಸರ್ಚ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಪಬ್ಲಿಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ನಾಡ ಕಚೇರಿ ಆಫೀಸಿಯಲ್ ಲಾಗಿನ್ ಪೇಜ್ ಗೆ ಕರ್ಕೊಂಡು ಬರುತ್ತೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ OTP ಪಡೆಯಿರಿ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಅನ್ನ ಇಲ್ಲಿ ಹಾಕೊಂಡು ಲಾಗಿನ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ನಾಡ ಕಚೇರಿ ಪೋರ್ಟಲ್ ಇಲ್ಲಿ ಲಾಗಿನ್ ಆಗುತ್ತೆ. ಇಲ್ಲಿ ನಿಮ್ಗೆ ಬೇಕಾಗುವ ಯಾವುದೇ ಒಂದು ಪ್ರಮಾಣ ಪತ್ರವನ್ನು ಇಲ್ಲಿ ಅರ್ಜಿ ಸಲ್ಲಿಸಬಹುದು. ನೀವು ಇದನ್ನ ಮೊಬೈಲ್ ನಲ್ಲಿ ಕೂಡ ಅಪ್ಲೈ ಮಾಡಬಹುದು. ಸೇಮ್ ಆಸ್ ಇಟ್ ಈಸ್ ನಾನು ಇದರಲ್ಲಿ ಯಾವ ತರ ಪ್ರೊಸೆಸ್ ಅನ್ನ ತೋರಿಸ್ತಾ ಇದೀನೋ, ಸೊ ಅದೇ ತರ ನಿಮ್ಮ ಮೊಬೈಲ್ ನಲ್ಲಿ ಕೂಡ ನೀವು ಕಂಟಿನ್ಯೂ ಮಾಡ್ಕೋಬಹುದು. ಸೊ ನನ್ನ ಹತ್ರ ಭೂಮಿ ಆನ್ಲೈನ್ ಅಕೌಂಟ್ ಇದೆ, ಸೊ ಅದರಿಂದ ನಾನು ಲಾಗಿನ್ ಮಾಡಿಕೊಂಡು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸ್ತೀನಿ. ಸೊ ಇಲ್ಲಿ ಭೂಮಿ ಆನ್ಲೈನ್ ಅಕೌಂಟ್ ನಾನು ಲಾಗಿನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ ಇಷ್ಟೆಲ್ಲ ಸರ್ವಿಸ್ಗಳು ಕಾಣ್ತಾ ಇದ್ದಾವೆ. ನಾನು ಇಲ್ಲಿ ನಾಡ ಕಚೇರಿ ಸರ್ವಿಸಸ್ ಅಂತ ಇದೆ, ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಡೈರೆಕ್ಟ್ ಆಗಿ ನನಗೆ ನಾಡ ಕಚೇರಿ ಪೋರ್ಟಲ್ಗೆ ತಂದು ಬಿಡುತ್ತೆ. ಮೊದಲು ನಿಮ್ಮ ಸರ್ಟಿಫಿಕೇಟ್ ಅನ್ನ ಕನ್ನಡದಲ್ಲಿ ಬೇಕೋ ಅಥವಾ ಇಂಗ್ಲಿಷ್ ನಲ್ಲಿ ಬೇಕೋ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಕನ್ನಡ ಮತ್ತೆ ಇಂಗ್ಲಿಷ್ ಇರುತ್ತೆ, ನಿಮ್ಗೆ ಯಾವ್ದ್ರಲ್ಲಿ ಬೇಕೋ ಅದರಲ್ಲಿ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಅಪ್ಲಿಕೇಶನ್ ಅನ್ನ ಮುಂದುವರಿಸಬೇಕು. ನಾನು ಕನ್ನಡದಲ್ಲಿ ಆಗ್ತಾ ಇದ್ದೀನಿ, ಅದ್ರ ಸಲುವಾಗಿ ಕನ್ನಡ ಅಂತ ನಾನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹೊಸ ವಿನಂತಿ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ಸರ್ವಿಸ್ಗಳು ಬರುತ್ತೆ. ಇಲ್ಲಿ ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರಗಳು ಅಂತ ಇರುತ್ತೆ ಕೆಳಗಡೆ, ಮತ್ತೆ ಪಕ್ಕದಲ್ಲಿ ಆದಾಯ ಪ್ರಮಾಣ ಪತ್ರ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಬಹುದು ಅದಕ್ಕೆ ಎಷ್ಟು ರೊಕ್ಕ ಕಟ್ಟಾಗುತ್ತೆ ಮತ್ತೆ ಅದಕ್ಕೆ ಏನೇನು ದಾಖಲೆಗಳು ಅವಶ್ಯಕತೆ ಇದೆ ಅಂತ ಇಲ್ಲಿ ಕೆಳಗಡೆ ಪಟ್ಟಿ ತೋರಿಸ್ತಿದೆ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ರೆ ಮುಂದುವರಿಸಿ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳುತ್ತೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಅದನ್ನ ನೀವು ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಇಲ್ಲ ಅಂತಂದ್ರೆ ಇಲ್ಲ ಅಂತ ಕ್ಲಿಕ್ ಮಾಡ್ಕೊಂಡು ಮತ್ತೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು ಮತ್ತೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕು. ಹಾಕಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮತ್ತೆ ಮುಂದಿನ ಪ್ರೊಸೆಸ್ ಓಪನ್ ಆಗುತ್ತೆ. ನಮ್ಮ ಹತ್ರ ಇಲ್ಲಿ ರೇಷನ್ ಕಾರ್ಡ್ ಇದೆ, ಅದ್ರ ಸಲುವಾಗಿ ಹೌದು ಅಂತ ನಾನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ತೀನಿ. ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದ್ರೆ ಆದಾಯ ಪ್ರಮಾಣ ಪತ್ರ ಆಗ್ತಾ ಇದೀರೋ ಅವರ ಹೆಸರು ಇಲ್ಲಿ ತೋರಿಸುತ್ತೆ. ಒಂದ್ ವೇಳೆ ತೋರಿಸಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಆಧಾರ್ ಕಾರ್ಡ್ ಮುಖಾಂತರ ನೀವು ಹಾಕ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಶೋಧಿಸು ಅಂತ ಇದೆ, ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ನಮ್ಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಮೇಲ್ಗಡೆ ಅರ್ಜಿದಾರರ ವಿವರಗಳು ಮತ್ತೆ ಪ್ರಮಾಣ ಪತ್ರ ವಿವರಗಳು ಮತ್ತೆ ಅಪ್ಲೋಡ್ ಮತ್ತೆ ಈ ಸೈನ್ ಮಾಡಬೇಕು. ಇಷ್ಟು ಮಾಡಿದ್ರೆ ನಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಅರ್ಜಿದಾರರ ವಿವರವನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು. ಸೊ ನಾನು ಇಲ್ಲಿ ಫಿಲ್ ಮಾಡ್ಕೋತೀನಿ. ಫಿಲ್ ಮಾಡ್ಕೊಂಡಾದ್ಮೇಲೆ ಮತ್ತೇನು ಮಾಡಬೇಕು ಅಂತ ತಿಳಿಸ್ತೀನಿ. ಅಡ್ರೆಸ್ಸು ಪಿನ್ ಕೋಡು ಎಲ್ಲ ಹಾಕಿದ್ಮೇಲೆ ಇಲ್ಲಿ ಮೊಬೈಲ್ ಸಂಖ್ಯೆ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು. ಹಾಕಿ ಇಲ್ಲಿ OTP ಕಳುಹಿಸಿ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ OTP ಅನ್ನ ಹಾಕಿ ಇಲ್ಲಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿದ್ರೆ ವೆರಿಫೈ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರುವ ಮೊಬೈಲ್ ನಂಬರ್ಗೆ ನಿಮ್ಮ ಆದಾಯ ಪ್ರಮಾಣ ಪತ್ರ PDF ಮುಖಾಂತರ ಬರುತ್ತೆ. ಸೊ ಅದ್ರ ಸಲುವಾಗಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಕರೆಕ್ಟ್ ಆಗಿ ಹಾಕಿ ಮತ್ತೆ ಇಲ್ಲಿ ಇಮೇಲ್ ಕೇಳುತ್ತೆ, ಇಮೇಲ್ ID ಕೂಡ ನೀವು ಕರೆಕ್ಟ್ ಆಗಿ ಹಾಕಿ ಮತ್ತೆ OTP ಕೇಳುತ್ತೆ, OTP ಅನ್ನ ವೆರಿಫೈ ಮಾಡಿಕೊಂಡು ಮತ್ತೆ ಇಲ್ಲಿ ಕೆಳಗಡೆ ನಿಮ್ಮ ಪ್ರಮಾಣ ಪತ್ರವನ್ನು ಇಲ್ಲಿ ಡಿಜಿ ಲಾಕರ್ಗೆ ತಳ್ಳಲು ನೀವು ಬಯಸುವಿರಾ ಅಂತ ಕೇಳುತ್ತೆ, ಹೌದು ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಕನ್ನಡದಲ್ಲಿನೇ ನೀವು ಫಿಲ್ ಮಾಡಬೇಕಾಗುತ್ತೆ.
ಒಂದು ವೇಳೆ ನೀವು ಇಂಗ್ಲೀಷ್ನಲ್ಲಿ ನೀವು ಈ ಒಂದು ಸರ್ಟಿಫಿಕೇಟನ್ನು ಹಾಕ್ತಾ ಇದ್ದರೆ ಇಂಗ್ಲೀಷ್ನಲ್ಲಿ ನೀವು ಫಿಲ್ ಮಾಡಿ. ನಾನು ಕನ್ನಡದಲ್ಲೇ ಹಾಕ್ತಾ ಇದ್ದೀನಿ, ಅದ್ರ ಸಲುವಾಗಿ ಕನ್ನಡದಲ್ಲಿ ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕೆಳಗಡೆ ಮುಂದಿನದು ಅಂತ ನಾವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಪ್ರಮಾಣ ಪತ್ರದ ವಿವರಗಳು ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಕೇಳುತ್ತೆ. ನೀವು ಒಂದು ವೇಳೆ ದೊಡ್ಡ ಸಿಟಿಯಲ್ಲಿದ್ದರೆ, ಡಿಸ್ಟಿಕ್ನಲ್ಲಿದ್ದರೆ ಅಥವಾ ದೊಡ್ಡ ತಾಲೂಕಿನಲ್ಲಿದ್ದರೆ ನಿಮ್ಮ ತಾಲೂಕಿನ ಒಂದು ಬೇಸ್ ಮುಖಾಂತರ ನಿಮ್ಮ ವಾರ್ಷಿಕ ಆದಾಯವನ್ನು ಇಲ್ಲಿ ಹಾಕಬೇಕು. ಇಲ್ಲಿ ನಮ್ಮ ಕಸ್ಟಮರ್ ಇಲ್ಲಿ ಹಳ್ಳಿಯವರು, ಸೊ ಅದ್ರ ಸಲುವಾಗಿ ನಾನು 20,000ವನ್ನು ನಾನು ಹಾಕ್ತಾ ಇದ್ದೀನಿ. ನಿಮಗೆ ಅಂದಾಜು ಪ್ರಕಾರ ಈಗ ಒಂದು ವೇಳೆ ಊರು ಅಥವಾ ಸಿಟಿ ಬೆಂಗಳೂರು ಆಗಿದ್ದರೆ ಏನಿಲ್ಲ ಅಂತಂದರೆ ಮಿನಿಮಮ್ 50,000 ಮೇಲೆ ಹಾಕಬೇಕು. ಯಾಕಂದರೆ ಅಲ್ಲಿ ದುಡಿಯೋರ ವಾರ್ಷಿಕ ಆದಾಯ ಅಂದರೆ ಆ್ಯನ್ಯುವಲ್ ಇನ್ಕಮ್ ತುಂಬ ಜಾಸ್ತಿ ಇರುತ್ತೆ, ಅಲ್ಲಿ ಜಾಸ್ತಿನೇ ಹಾಕಬೇಕಾಗುತ್ತೆ. ಒಂದು ವೇಳೆ ನೀವು ಕಮ್ಮಿ ಹಾಕಿದರೂ ಕೂಡ ವೆರಿಫೈ ಮಾಡೋರು ನಿಮ್ಮ ಆದಾಯವನ್ನು ಇನ್ಕ್ರೀಸ್ ಮಾಡಿಕೊಂಡೇ ನಿಮ್ಮ ಸರ್ಟಿಫಿಕೇಟ್ನಲ್ಲಿ ಅಪ್ರೂವ್ ಮಾಡ್ತಾರೆ. ಹಾಕಿದ್ಮೇಲೆ ಇಲ್ಲಿ ಅಪ್ಲೋಡ್ ಅಂತ ತೋರಿಸುತ್ತೆ. ಇಲ್ಲಿ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಇಲ್ಲಿ ಅಪ್ಲೋಡ್ ಮಾಡಬೇಕು ಎಲ್ಲ ತೋರಿಸುತ್ತೆ. ನಿಮ್ಮ ಹತ್ರ ಏನೇನಿದೆ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ಮುಂದುವರಿಸಬೇಕು. ನನ್ನ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ ಇದೆ ಎಲ್ಲವನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ್ಮೇಲೆ ಒಂದು ಸರಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅಪ್ಲೋಡ್ ಆಗಿದೆನಾ ಇಲ್ವಾ ಅಂತ. ಈ ತರ ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು. ಸೊ ಬಂದ್ಮೇಲೆ ಇಲ್ಲಿ ಕೆಳಗಡೆ ಸಲ್ಲಿಸಿ ಅಂತ ಬರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಯುವರ್ GST ನಂಬರ್ ಅಂತ ಬರುತ್ತೆ. RD ನಂಬರ್ ಇಲ್ಲಿ ಜನರೇಟ್ ಆಗುತ್ತೆ. ಈ ಒಂದು RD ನಂಬರ್ ಫೋಟೋವನ್ನ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ಅಂದ್ರೆ ಫೋಟೋವನ್ನ ತಕೊಂಡು ಇಟ್ಕೊಳ್ಳಿ. ಇದನ್ನ ಸೇವ್ ಮಾಡ್ಕೊಂಡಾದ್ಮೇಲೆ ಓಕೆ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇ ಸೈನ್ ಪೇಜ್ ಓಪನ್ ಆಗುತ್ತೆ. ನೀವು ಏನೇನ್ ಟೈಪ್ ಮಾಡಿರ್ತೀರೋ ಸೊ ಎಲ್ಲ ಇಲ್ಲಿ ತೋರಿಸುತ್ತೆ. ಇಲ್ಲಿ ಇ ಸೈನ್ ಗೆ ಮುಂದುವರಿಸಿ ಅಂತ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇ ಸೈನ್ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಯಾರ ಒಂದು ಅರ್ಜಿಯನ್ನ ಹಾಕ್ತಾ ಇದ್ರೋ ಆ ಒಂದು ಕಸ್ಟಮರ್ ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕು. ಹಾಕಿ ಗೆಟ್ OTP ಅಂತ ನೀವು ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. OTP ಅನ್ನ ಹಾಕಿ ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಇರುತ್ತೆ, ಅದನ್ನ ಟಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಈ ತರ ಪಾವತಿ ವಿಧಾನ ಅಂತ ಬರುತ್ತೆ. ಯಶಸ್ವಿ ಹಣ ಪಾವತಿ ನಂತರ ಅಂತ ಬರುತ್ತೆ. ನೀವು ಯಾವಾಗ ಈ ಒಂದು ಪೇಮೆಂಟ್ ಅನ್ನ ಮಾಡ್ತಿರೋ ಅದಾದ್ಮೇಲೆನೆ ನಿಮಗೆ ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸಿದಂಗೆ ಬರುತ್ತೆ. ಸೊ ಒಂದು ವೇಳೆ ನೀವು ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಒಂದೆರಡು ದಿನ ಇರುತ್ತೆ, 2 ದಿನ ಒಳಗಡೆ ನೀವು ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಮೊದಲಿನಿಂದ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಪಾವತಿಸಲು ಮುಂದುವರಿಸಿ ಅಂತ ಕೆಳಗಡೆ ತೋರಿಸುತ್ತೆ, ಅದನ್ನ ನಾವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಒಂದು ಟಿಕ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಫೋನ್ ಪೇ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಡೈರೆಕ್ಟ್ ಆಗಿ QR ಕೋಡ್ ಬರುತ್ತೆ. ಸೊ ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು 40 ರೂಪಾಯಿ ಪೇಮೆಂಟ್ ಅನ್ನ ಮಾಡ್ಕೋಬೇಕು. 40 ರೂಪಾಯಿ ಪೇಮೆಂಟ್ ಆದ್ಮೇಲೆ ಡೈರೆಕ್ಟ್ ಆಗಿ ತಾನೇ ಪೇಮೆಂಟ್ ಸಕ್ಸಸ್ಫುಲ್ ಪೇಜ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಕೆಳಗಡೆ ಮುಂದುವರಿಸಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ ಅಂತ ಬರುತ್ತೆ. ನಿಮ್ಮ ಅಪ್ಲಿಕೇಶನ್ ಇವಾಗ ಸಕ್ಸಸ್ಫುಲ್ ಆಗಿ ಅಪ್ಲೈ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ನಿಮ್ಮ ಕಸ್ಟಮರ್ಗೆ ಅಥವಾ ನಿಮಗೆ ಒಂದು ವೇಳೆ ರಿಸಿಪ್ಟ್ ಬೇಕಂತಂದ್ರೆ ಇಲ್ಲಿ ಡೌನ್ಲೋಡ್ ಮತ್ತೆ ರಸೀದಿಯನ್ನ ಮುದ್ರಿಸಿ ಅಂತ ಇಲ್ಲಿ ಬರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 2 PDF ಡೌನ್ಲೋಡ್ ಆಗುತ್ತೆ. ಒಂದು ರಿಸಿಪ್ಟ್ ಆಗಿರುತ್ತೆ, ಒಂದು ನೀವು ಅರ್ಜಿಯನ್ನ ಹಾಕಿರುವ ಡೀಟೇಲ್ ಅಲ್ಲಿ ಇರುತ್ತೆ. ಸೊ ಇದು ನಿಮ್ಗೆ ಅಪ್ರೂವ್ ಆಗೋಕೆ 21 ದಿನಗಳ ಒಳಗಡೆನೆ ಅಪ್ರೂವ್ ಆಗುತ್ತೆ. ಒಂದು ವೇಳೆ ನೀವು ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿಲ್ಲ ಅಥವಾ ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ಹಾಕಿಲ್ಲ ಅಂತಂದ್ರೆ ಇದು ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಒಂದು ವೇಳೆ ನಿಮ್ಮ ಡಿಸ್ಟಿಕ್ ಅಥವಾ ನಿಮ್ಮ ತಾಲೂಕಿನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಬೇಕಾದ್ರೆ ಒಂದೇ ದಿನದಲ್ಲಿನೇ ಅಪ್ರೂವ್ ಮಾಡಿಬಿಡ್ತಾರೆ. ಸೊ ಇದು ನಿಮ್ಮ ತಾಲೂಕು ಅಥವಾ ಜಿಲ್ಲೆ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ತರ ಅಪ್ರೂವ್ ಆಗುತ್ತೆ ಯಾವ ತರ ರಿಜೆಕ್ಟ್ ಆಗುತ್ತೆ ಅಂತ. ಪ್ರೆಸೆಂಟ್ ಆಗಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಪ್ರೆಷರ್ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಹಾಕಿದ್ರೆ ನಾಳೆ ಅಥವಾ ನಾಡಿದ್ದೇ ನಮಗೆ ಅಪ್ರೂವಲ್ ಆಗಿ ನಮಗೆ PDF ಮೊಬೈಲ್ ಮುಖಾಂತರ ಬರುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ಈ ವಿಡಿಯೋನ ಒಂದು ವಿಶೇಷತೆ. ಸೊ ಇದೇ ತರ ಬೇರೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರ ಸಲುವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು, ಶುಭ ದಿನ.